ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ 10ನೇ ವರ್ಷದ ಶ್ರೀರಾಮೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಕು ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ MG ರಸ್ತೆಯಿಂದ ಪ್ರಾರಂಭ ಆಗಿ ಅತ್ಯಂತ ಮತ್ತು ಇದರಲ್ಲಿ ವಿಶೇಷತೆ ಕಟ್ಟರ್ ಹಿಂದುತ್ವವಾದಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ರವರು, ಅವರ ಜೊತೆಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅತ್ಯಂತ ವಿಜೃಂಭಣೆಯಿಂದ MG ರಸ್ತೆಯಲ್ಲಿ ಈ ಶ್ರೀರಾಮ ಸೇನಾ ವತಿಯಿಂದ ಶ್ರೀರಾಮೋತ್ಸವ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವಿವತ್ತು ನಮ್ಮ ಪ್ರಮೋದ್ ಜಿ ಮುತಾಲಿಕ್ರವರು ಬರೋದಕ್ಕೆ ಯಾವಾಗಲೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಯಾವಾಗಲೂ ಅಡ್ಡ ಹಾಕತ್ತೆ. ಅವ್ರು ಬಂದರು ಅಂದರೆ ಮುಂಚೆ ಮಾಹಿತಿ ಕೊಟ್ಟಿದ್ರೂ ಕೂಡ ಯಾವಾಗಲೂ ಅಡ್ಡ ಹಾಕುವಂತಹ ಈ ಜಿಲ್ಲಾಡಳಿತಕ್ಕೆ ಈ ಸರಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಡಳಿತಕ್ಕೆ. ಪ್ರಮೋದ್ ಜಿ ಅವರು ಬರ್ತಾ ಇದ್ದಾರೆ, ಅವರಿಗೆ ನಿಮ್ಮ ಕೈಯಲ್ಲಾದರೆ ಸರಿಯಾದಂಥ ಭದ್ರತೆ ಸೂಕ್ತ ವ್ಯವಸ್ಥೆ ಅವರಿಗೆ ಒದಗಿಸಿ ಕಾರ್ಯಕ್ರಮ ಮಾಡಿಸ್ಕೊಡಿ. ಯಾವಾಗಲೂ ಕೂಡ ವರ್ಷಗಳು ನೋಡ್ತಾ ಇದ್ದೀವಿ, ವರ್ಷಗಳಿಂದ ಕೂಡ 2 ದಿವಸ ಹಿಂದೆ ಅವರಿಗೆ ತಡೆಯನ್ನು ಒಡ್ಡುವಂಥದ್ದು. ಈ ಸಲ ಇದು ನಡೀಬಾರ್ದು. ಏನೇ ಆಗಲಿ ಈ ಸಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಪ್ರಮೋದ್ ಜಿ ಮುತಾಲಿಕ್ರವರು ಕೋಲಾರ ನಗರಕ್ಕೆ ಇಲ್ಲಿ ಆಗಮಿಸಿ ಉದ್ಘಾಟನೆ ಮಾಡಿ ಈ ಸಲದ ಶ್ರೀರಾಮೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಆಗಿದೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಏನಾದರೂ ಪರ್ಮಿಷನ್ ಕೊಡದೇ ಇದರಲ್ಲಿ ಕೋರ್ಟಿಗೆ ಮೊರೆ ಹೋಗಿ ಕೋರ್ಟಿನ ಕಡೆಯಿಂದ ಪರ್ಮಿಷನ್ ತಗೊಂಡಾದರೂ ನಾವಿಲ್ಲಿ ಕಾರ್ಯಕ್ರಮ ಮಾಡೋರೆ. ಇದನ್ನು ನಾನು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ. ಅದಾಗಿ ಏನು 25ನೇ ತಾರೀಕಿಂದ ಶ್ರೀರಾಮೋತ್ಸವ ಶ್ರೀ ಕೋಲಾರ ನಗರದಲ್ಲಿ ಪ್ರಾರಂಭ ಆಗ್ತಾ ಇದೆ. 25ನೇ ತಾರೀಕಿಂದ 27ನೇ ತಾರೀಕಿನವರೆಗೆ. 25ನೇ ತಾರೀಕು ಉದ್ಘಾಟನೆ ಆಗುತ್ತೆ. 26ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ನಂತರ 27ನೇ ತಾರೀಕು ರಾಮನವಮಿಯ ವಿಶೇಷವಾಗಿ ಅವತ್ತು ಶ್ರೀರಾಮೋತ್ಸವ ಅತ್ಯಂತ ಇದರಿಂದ ಆಚರಿಸಲಾಗ್ತಾ ಇದೆ. ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಕೂಡ ಈ ಒಂದು ಶ್ರೀರಾಮೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವಂತಹ ಭಾವನೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ.